ಅದಕ್ಕಾಗಿ ಒಬ್ಬ ದೊಡ್ಡ ಕವಿ ಶಿವಯೋಗಿ ಒಂದು ಮಾತನ್ನು ಹೇಳುತ್ತಾನೆ. ಏನು ಮಾತನ್ನು ಹೇಳ್ತಾನೆ ಅಂತಂದ್ರೆ, ನಿನಗೆ ದೊಡ್ಡ ಪದವಿ ಬೇಕಾಗಿತ್ತು, ನಿನಗೆ ಘನ ಪದವಿ ಬೇಕಾಗಿತ್ತು ಅಂತಂದ್ರೆ ನೀವು ಹೋಗಿ ಘನ ಪದವಿಗಾಗಿ ಆ ಕುರ್ಚೆ ಮೇಲೆ ಒಂದು ಕರ್ಚಿಪ್ ಹಾಕಕ್ಕೆ ಹೋಗ್ಬೇಡ. ಕರ್ಚಿಪ್ಪನ ನನಗೊಂದು ನೆನಪು ಬರ್ತೇವ. ಮಾನ್ಯ ಒಬ್ಬಕ್ಕೆ ಚಿಗವು ಶೀರನ್ನ ಒಗದಾಳತ್ತಿದ್ರ ಮೇಲೆ ಬಸ್ಸಿನ ಸೀಟಿನ ಮೇಲೆ ರೇಷ್ಮೆ ಶೀರೆ. ಯವ್ವಾ, ಅವ್ನು ಬಸ್ ಡ್ರೈವರ್ ಹಂಗ ತಗೊಂಡು ಹೋಗೇ ಬಿಟ್ಟಾನ ನೋಡ್ರಿ. ಒಂದು ಯಾವ್ದಾರ ಒಂದು ಕುರ್ಚೆ ಮೇಲೆ ನಮಗೆ ಸಿಗಬೇಕು ಅಂತಂದ್ರೆ ನಾವು ಒಂದು ಕರ್ಚಿಪ್ ಹಾಕ್ತೀವಿ, ಒಂದು ವಸ್ತು ಇಡ್ತೀವಿ, ಇತ್ತಾಗ ಹೇಳ್ತೀವಿ ಇದು ಸೀಟ್ ನಂದಂತ ಹೇಳ್ತೀವಿ. ಯಾರು ಕೇಳಕ್ಕೆ ಬಂದವ್ರಿಗೆ ಹೇಳ್ತೀವಲ್ಲ. ಒಂದು ಸೀಟಿಗಾಗಿ ನಾವು ಬಡದಾಡ್ತೀವಿ, ಏನು ಘನ ಪದವಿಗಾಗಿ ನಾವು ಬಡದಾಡೋದಿಲ್ಲ ಏನು. ಅದಕ್ಕಾಗಿ ಮೊಗ್ಗಯ್ಯ ಮಾಯಿದೇವ ಹೇಳ್ತಾನೆ, ಯಾವುದು ಈ ಜಗತ್ತಿನೊಳಗೆ ಘನ ಪದವಿ ಅಂತಂದ್ರೆ ಮಹಾತ್ಮರ ನೆನೆಬುದೇ ಘನಮುಕ್ತಿ ಪದಂ ಶಿವಾಧವ. ಯಾರ ಬಾಯಿಯ ನಾಲಿಗೆಯ ಮೇಲೆ ಮಹಾತ್ಮರನ್ನ ನೆನೆಸ್ತಾರೆ, ಅವರ ನಾಲಿಗೆ ಬರೀ ನಾಲಿಗೆ ಆಗೋದಿಲ್ಲವ, ಅದು ಪವಿತ್ರವಾಗಿರ್ತಕ್ಕಂಥ ಮಾರುತಿಯ ನೆಲೆ ನಿವಾಸ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಮಹಾತ್ಮರು ಹೇಳ್ತಾರೆ. ನಾಲಿಗೆ ಮೇಲೆ ಏನನ್ನ ಸ್ಮರಿಸ್ಬೇಕು? ಒಂದು ಬಾರಿ ಶರಣಂದರೆ ಸಾಲದೆ ಹೇಳಿರಲ್ರಿ. ಒಂದು ಬಾರಿ ನಾಲಿಗೆ ಮೇಲೆ ಮಹಾತ್ಮರ ನಾಮಸ್ಮರಣೆ ಮಾಡಿದರೆ ಸಾಕು, ಜೀವನ ಪಾವನ ಆಗ್ತದೆ. ಅದಕ್ಕಾಗಿ ಬಸವಣ್ಣವರು ಬಹಳ ಚಂದ ಹೇಳ್ತಾರೆ, ಅವನಾದರೂ ಮಹಾದೇವನ ನೆನೆವನ ಬಾಯ ತಾಂಬುಲವ ಉಡುವಿ ಬೀಳೊದಿಗೆ ಉಳಿದು ಬದುಕಬೇಕು ಕೂಡಲ ಸಂಗಮ ದೇವ ಅಂತಾರೆ. ಯಾರ ಇರುವಲಕ್ಕೆ ಅವನ ನಾಲಿಗೆ ಮೇಲೆ ಮಹಾತ್ಮರ ಸ್ಮರಣೆ ಆಗ್ಬೇಕು. ಸ್ಮರಣೆ ಬಹಳ ಅದ್ಭುತವಾಗಿರುವ ಕೆಲಸವನ್ನು ಮಾಡ್ತದೆ ಅನ್ನತಕ್ಕಂಥದ್ದನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ಅನ್ನತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ನಾ ಹೇಳ್ತೀನಿ. ತಾಯಿ, ನಮ್ಮ ಮನೆಗಳು ಬಹಳ ದೊಡ್ಡವಾಗ್ಯಾವ, ಮನಸ್ಸುಗಳು ಬಹಳ ಸಣ್ಣವಾಗ್ಯಾವ. ನಮ್ಮ ಹಾಸಿಗೆ ಬಹಳ ದೊಡ್ಡವಾಗ್ಯಾವ, ನಿದ್ರಿ ಸಣ್ಣವಾಗ್ಯಾವ. ಆಗ್ಯಾವಿಲ್ರಿ. ನೋಡ್ಬೇಕು, ಆಚೆ ಕಡೆ ದಾಂಡಿಗಮ್ಮ ಹೋಗೋದು, ಈಚೆ ಕಡೆ ದಾಂಡಿಗಮ್ಮ ಹೋಗೋದು, ತಾಕೊಳಿಸೋದು. ಹಾಸಿಗೆ ದೊಡ್ಡವಾಗ್ಯಾವ, ನಿದ್ರಿ ಸಣ್ಣ ಆಗ್ಯಾವ. ಗುಳಗಿ ಲಿಸ್ಟ್ ದೊಡ್ಡದಾಗೈತಿ, ಆರೋಗ್ಯ ಬಹಳ ಸಣ್ಣದಾಗೈತಿ. ನೆನಪಿಟ್ಟುಕೊಳ್ಬೇಕು. ಭಾಳ ಬದುಕ್ತೀವಂತ ನಾವು ಬೀಗಲಾಕತ್ತೀವಿ, ಯಾವತ್ತು ಬಂದು ಯಮ ನಮ್ಮನ್ನು ಹೊತ್ಕೊಂಡು ಹೋಗ್ತಾನಂತ ನಮಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಬೇಕು, ಇದು ನಮ್ಮ ಜೀವನ ಅಂತಕ್ಕಂಥದ್ದು ನಶ್ವರದಿಂದ ಕೂಡಿರ್ತಕ್ಕಂತಹ ಜೀವನ. ಈ ಜೀವನದೊಳಗೆ ನಾವು ಈಶ್ವರನನ್ನು ಹುಡುಕಾಡಬೇಕಾಗಿದೆ. ಬಹಳಷ್ಟು ಜನ ಬಹಳಷ್ಟು ಕಡೆ ಹುಡ್ಕೊಂತ ಹೊಟ್ಟಾರ, ಅವ್ರಿಗೇನೂ ಕಂಡಿಲ್ಲ ಇವ. ಅದರ ನೆನಪಿಟ್ಟುಕೊಳ್ರಿ, 15-16 ದಿವಸಗಳ ಕಾಲ ನಮ್ಮಪ್ಪ ಮಾರುತಿಯ ಈ ಪವಿತ್ರ ತಾಣದಲ್ಲಿ ತಪ್ಪಿಸಲಾರದ ಯಾರ ಪ್ರವಚನ ಬಂದು ಕೇಳ್ತಿರಲ್ಲ, ನಿಮ್ಮ ಮನೆ ಅಂಗಳದೊಳಗೆ ದ್ಯಾಮ ಗಂಗಾದೇವಿ ನಿಂತು ಬಂದು ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥ ತಿಳ್ಕೊಳ್ಬೇಕು. ಇದು ನಮ್ಮ ಮನಸ್ಸಿಗಾಗಿ, ನಮ್ಮ ಮನೆಗಾಗಿ, ನಮ್ಮ ಸರ್ವಕುಲ ಶಾಂತಿ ಇರಲಿ ಅಂಥೇಳಿ ಆಚರಿಸುವ ಕಾರ್ಯಕ್ರಮ. ಇಲ್ಲ ನೀವು ನಮ್ಮ ಮನೆಯೊಳಗೆ ಅನ್ನ ಇಲ್ಲೇನು, ಇಲ್ಲೇ ಬಂದು ನಾವು ಪ್ರಸಾದ ಯಾಕೆ ಮಾಡ್ತೀವಿ ಹೇಳ್ರಿ? ಯವ, ನಮ್ಮ ಮನೆ ಒಳಗಿದ ಅನ್ನ ಕೂಳಾಗತ್ತೆವ, ನಮ್ಮಪ್ಪ ಮಾರುತಿ ಅಂಗಳದೊಳಗೆ ಮಾಡಿದ ಅನ್ನ ಪ್ರಸಾದ ಆಗತ್ತೆ ಅಂತಂದ್ರೆ ಅದಕ್ಕಾಗಿ ಅದನ್ನು ನಾವು ಬಂದು ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ಅದು ಮಹತ್ವ ಐತಿ. ಬಹಳಷ್ಟು ಜನ ಈ ಜಗತ್ತಿನೊಳಗೆ ತಿಳ್ಕೊಂಡಾರು. ಏನು ತಿಳ್ಕೊಂಡಾರು ಅಂತಂದ್ರೆ ರೊಕ್ಕಿದ್ದವ ಶ್ರೀಮಂತತ್. ಹೌದಲ್ಲ ಇವ? ಹೌದಲ್ರಿ? ಬಹಳಷ್ಟು ಜನ ಮಾತಾಡ್ತಾರಲ್ರಿ, ಹೇ ಅವನತ್ತಕ್ಕೆ ರೊಕ್ಕ ಭಾಳ ಅದಾವ, ಅವ್ನು ಶ್ರೀಮಂತ ಅತಾರಲ್ರಿ. ಅವನ ಮನೆ ಮುಂದೆ ದೊಡ್ಡದೊಂದು ಕಾರ್ ಗಾಡಿ ಬಂದು ನಿಂತು ನೋಡ್ರಿ, ಅವನು ಶ್ರೀಮಂತದನಂತ. ಇನ್ನೂ ಮಾತೇನಪ್ಪ ಅಂತಂದ್ರೆ ಭಾಳಷ್ಟು ಜನ ಏನು ಹೇಳ್ತಾರೆ ಗೊತ್ತೇನು? ಶ್ರೀಮಂತಿಕೆ ಡಿಸೈಡ್ ಆಗೋದು ಏನು ಅಂತಂದ್ರೆ, ಎದ್ರ ಮೇಲೆ ಶ್ರೀಮಂತಿಕೆ ನಿರ್ಧಾರ ಆಗತ್ತೆ ಅಂತಂದ್ರೆ, ಯಾರ ಬ್ಯಾಂಕ್ ಅಕೌಂಟಿನೊಳಗೆ ಏನದಾವ ಕ್ಯಾಶ್ ಏನತ್ತಿರೋದಕ್ಕೆ ಫಿಕ್ಸ್ ಮಾಡಿಟ್ಟಾನ ನೋಡ್ರಿ, ಅವನು ಶ್ರೀಮಂತ ಅಂತಾರೆ. ಹೌದಿಲ್ರಿ? ಬ್ಯಾಂಕಿನಾಗ ರೊಕ್ಕಿದ್ದವಾಗ ಶ್ರೀಮಂತ ಅಂತ ಕರೀತಾರ, ಕಿಸೆ ಒಳಗೆ ರೊಕ್ಕಿದ್ದವಾಗ ಶ್ರೀಮಂತ ಅಂತ ಕರೀತಾರ. ಮನಿ ಮುಂದೊಳಗಿರ್ತಕ್ಕಂಥ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಏನಂತಾರ ಅಂತಂದ್ರೆ, ಮನಿ ಮುಂದೊಂದು ಕಾರ್ ಗಾಡಿ ಬಂದು ನಿಂತು ಅಂತಂದ್ರೆ ಅವಾಗ ಶ್ರೀಮಂತ ಅಂತ ಕರೀತಾರ. ಮತ್ತು ಅವ್ರ ಶ್ರೀಮಂತರೇನು ಹೊತ್ತು ನೀವು ಕೇಳಬೇಕು ನಮ್ಮನ್ನು. ಅವರ ಶ್ರೀಮಂತರೇನವ? ಅಲ್ಲ. ಅದಕ್ಕಾಗಿ ಹೇಳ್ತಾರೆ, ಬ್ಯಾಂಕ್ ಅಕೌಂಟಿನೊಳಗೆ ರೊಕ್ಕಿದ್ದವನು ದೊಡ್ಡಲ್ಲ, ಹಾರ್ಟಿನೊಳಗೆ ಯಾವಾಗ ಆನಂದ ಐತಿ ಅವ ದೊಡ್ಡವ ಈ ಜಗತ್ತಿನೊಳಗೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಕೌಂಟ್ನಾಗಲ್ಲ, ಹಾರ್ಟ್ನಾಗ ಆನಂದ ಇರ್ಬೇಕು, ಹೃದಯದಾಗ ಆನಂದ ಇರ್ಬೇಕು. ಎಟ್ಟಿದ್ದೇನು ಮಾಡೋದು, ಎಟ್ಟು ಗಳಿಸಿಟ್ಟೇನು ಮಾಡೋದೇವ? ಯಾರ್ಯಾರು ಓದಾರನ್ರಿ ನಿಮ್ಮ ಊರಾಗೋದು? ಹಿಟ್ಟನಹಳ್ಳಿ ಒಳಗೆ ಪಾರವಕ್ಕ ತೀರ್ಕೊಂಡಿದ್ದಾಳೆ, ಪಾರವಕ್ಕ ಹೋಗುವಾಗ 4 ಬಾಂಡನ್ನು ತೆಗೆದುಕೊಂಡು ಮೇಲೆ ಹೋಗಿದ್ದಾಳೆ. ಓದಾಳನ್ರಿ? ಓದಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಕಡ್ಕೊಳ ಮಡಿವಾಳಪ್ಪ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನೆ ನಮಗೆಲ್ಲ. ಏನ ಕಿಮ್ಮತ್ತಿನ ಮಾತು ಹೇಳ್ತಾನು ಅಂತಂದ್ರೆ, ತುಮ ಘರ್ ಬನಾಯ, ನೀ ದೊಡ್ಡ ಮನೆ ಕಡಿಸಿಯ,
ಅದು ಮುಖ್ಯ ಬರಂಗಿಲ್ಲ. ನಾವು ಹೇಳತ್ತಾನವ, ಮನಿಯ ಕಟ್ಟಿಸಿದಿ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ. ಮನಿಯ ಕಟ್ಟಿಸಿದಿ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ. ನಿನ್ನ ವೈಲಾಕ ಮಾಡ್ತಾರ ಗೊಂಗಡಿಯ ಜೋಳಿಗೆ, ನಿನ್ನ ಹೊಗದು ಬಂದು ಉಣ್ತಾರ ಹುಗ್ಗಿ ಹೋಳಿಗೆ. ಈ ಜಗತ್ತಿನಾಗ ಸುಖ ಇಲ್ಲೋ ಅನ್ನ ಒಂದಿಷ್ಟು ಹೃದಯ ತರದ ಭಕ್ತಿ ಮಾಡ್ತಕ್ಕಂಥ ಭಾಗ್ಯ ನಿನ್ನದಾಗಲಿ ಅಂತೇಳಿ ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ. ಮನೆಯ ಕಟ್ಟಿಸಿದಿ. ಇದು ಬಸವಾದಿ ಶಿವಶರಣರ ವೇದಿಕೆ, ಬಸವಾದಿ ಶಿವಶರಣರ ಚಿಂತನೆ ಮಾಡತಕ್ಕಂಥ ಪ್ರವಚನ. ತಾಯಿ, ಈ ಜಗತ್ತಿನೊಳಗೆ ಇಷ್ಟೆಲ್ಲ ಜಾಲ ತಾಯಿ ನೀವೆಲ್ಲ ಬಂದು ಕುಂತೀರಿ. ನೀವೆಲ್ಲ ಬಂದು ಕುಂತೀರಿ ಅಂದ್ರೆ ನಿಮ್ಮ ಎಲ್ಲರೊಳಗೆ ಹೃದಯದೊಳಗೆ ಒಂದು ಕಿಚ್ಚದ. ಆ ಕಿಚ್ಚು ಯಾವಾಗ ಪ್ರಕಟಗೊಂಡಿತ್ತು ಅಂತಂದ್ರೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಅನ್ನತಕ್ಕಂಥ ತಾಯಿ ಕೈ ಒಳಗೆ ಲೇಖನಿಯನ್ನು ಹಿಡಿದು ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಕಾಲದೊಳಗೆ ಅಕ್ಕ ಮಹಾದೇವಿಯ ಕೈ ಒಳಗಿರುವ ಲೇಖನಿ ಒಳಗೆ ಹೆಣ್ಣಿನ ಘನತೆ ತುಂಬಿತ್ತು ಅನ್ನತಕ್ಕಂಥದನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅವತ್ತು ಅಕ್ಕ ಮಹಾದೇವಿ ಕೈ ಒಳಗೆ ವಚನ ಸಾಹಿತ್ಯವನ್ನು ರಚನೆ ಮಾಡದೆ ಹೋಗಿದ್ರೆ ಒಬ್ಬ 18-19 ವಯಸ್ಸಿನ ಹೆಣ್ಣು ಮಗಳು, ಸಿ ಈಸ್ ಓನ್ಲಿ 18 years old ಗರ್ಲ್, ಆಕೆ ಒಬ್ಬಕ್ಕೆ ಹೆಣ್ಣುಮಗಳು, ಸಣ್ಣ ಹುಡುಗದು. 18 ವಯಸ್ಸಿನ ಹೆಣ್ಣುಮಗಳೊಬ್ಬಕ್ಕಿ ಕೈ ಒಳಗೆ ವಚನ ಸಾಹಿತ್ಯವನ್ನು ಬರೆದು ಶೂನ್ಯ ಪೀಠದ ಮೇಲೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನತಕ್ಕಂತಹ ಷಟ್ ಸ್ಥಳಗಳನ್ನು ಏರಿರ್ತಕ್ಕಂಥ ಅಲ್ಲಮ ಪ್ರಭು ಅನ್ನತಕ್ಕಂಥ ವ್ಯಕ್ತಿಯನ್ನ ಎದ್ದು ನಿಂದ್ರಿಸಿ ಆ ಅಲ್ಲಮ ಪ್ರಭುವಿನ ಕೈ ಮುಗಿಸಿ ಶರಣು ತಾಯೇ ಎಲೆ ಅಕ್ಕ ಮಹಾದೇವಿ ಅಂತ ಹೇಳಿಸ್ಕೊಂಡ್ಲಲ್ಲ, ಅಂತಕ್ಕೆ ನಮ್ಮ ಶರಣೆ ಅಕ್ಕ ಮಹಾದೇವಿ ಬಸವಾದಿ ಶರಣರು ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು. ಆಕೆನೋ ಒಬ್ಬಕ್ಕೆ ಶರಣೆ ಅಲ್ಲ. ಅಂತ ಒಬ್ಬಕ್ಕೆ ಹೆಣ್ಣುಮಗಳು ವಚನ ಬರಿಬೇಕಾದ್ರೆ ಸಣ್ಣದಗದಿತ್ತೇನು? ಹೌದಲ್ಲವ? ಇವತ್ತು ಹೆಣ್ಣುಮಕ್ಕಳು ನಿನ್ನೆ PUC ರಿಸಲ್ಟ್ ಬಂತಲ್ರಿ. PUC ರಿಸಲ್ಟ್ ಬಂತು ಅಂತಂದಾಗ ನೋಡ್ರಿ, ಗಂಡು ಮಕ್ಕಳು ಎಲ್ಲ ಇಲ್ಲಿ PUC ವಯಸ್ಸಿನ ಹುಡುಗರು, ಆದ್ರೆ ನಮ್ಮ ತಂಗಿಗಳೆಲ್ಲ ಬಂದಾರಿಲ್ಲಿ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ದೇಶದ ಇತಿಹಾಸದೊಳಗೆ ಯಾವಾಗರ ರಿಸಲ್ಟ್ ಬರಲಿ, ಅದು 2010 ಬರಲಿ, 26 ಬರಲಿ, ಮೊಟ್ಟ ಮೊದಲ ಸ್ಥಾನ ಯಾರಿಗಿರುತ್ತೆ ಅಂತಂದ್ರೆ ಅದು ನಮ್ಮ ಹೆಣ್ಣು ಮಕ್ಕಳಿಗಿರ್ತದೆ ಅನ್ನತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳ್ರಿ? ಹೆಣ್ಣಿನೊಳಗೊಂದು ಅದ್ಭುತವಾಗಿರುವ ಶಕ್ತಿ ಐತಿ. ಏನು ಶಕ್ತಿ ಐತಿ ಅಂತಂದ್ರೆ ಅಕ್ಕಿ ಒಳಗೆ ಎಂಥ ಶಕ್ತಿ ಐತಿ, ಇದನ್ನು ಬಸವಣ್ಣವರು ಕಂಡ್ರು. ತಾಯಿ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಶಿವಯೋಗಿ ಸಿದ್ದರಾಮೇಶ್ವರ ಹೇಳುವ ಕಾಲಕ್ಕೆ ಆಕೆ ಒಳಗೆ ಎಂಥ ಶಕ್ತಿ ಐತಿ ಅಂತಂದ್ರೆ, ತಾಯಾಗುವ ಶಕ್ತಿಯು ಹೆಣ್ಣಿನೊಳಗೈತಿ, ಅಕ್ಕನಾಗುವ ಶಕ್ತಿಯು ಹೆಣ್ಣಿನೊಳಗೈತಿ, ಅವ್ವನಾಗುವ ಶಕ್ತಿಯು ಹೆಣ್ಣಿನೊಳಗೈತಿ, ನನ್ನವ ಅತ್ತಿ ಆಗುವ ಶಕ್ತಿ ನನ್ನ ಹೆಣ್ಣಿನೊಳಗೈತಿ. ಹೆಣ್ಣು ಯಾವ ಶಕ್ತಿಯನ್ನು ಹೊತ್ತು ಬರ್ತಾಳೆ ಅಂತಂದ್ರೆ ಕಡಿಯದಾಗಿ ಕೈ ಒಳಗೆ ತ್ರಿಶೂಲವನ್ನು ಹಿಡ್ಕೊಂಡು ವೈರಿಯ ರಕ್ತವನ್ನು ಶುಂಭ ನಿಶುಂಭರನ್ನು ಕೊಲ್ಲಕ್ಕೆ ಆಕೆ ಹೆಣ್ಣಾಗೆ ಬರಬೇಕು ಅನ್ನತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣಿಗೆ ಅಂಥ ಶಕ್ತಿ ಐತೆ ಅಂತ ತಿಳ್ಕೊಂಡು ಹೆಣ್ಣು ಯಾವಾಗಲೂ ಮುಂದಿರ್ತದೆ. ಹೆಣ್ಣು ಸಮಾಜದ ಕಣ್ಣಂತಾರೆವ. ಅಂಥ ಹೆಣ್ಣನ್ನು ಏನು ಮಾಡಿದರು ಅಂತಂದ್ರೆ 4 ಗೋಡೆಗಳ ಮಧ್ಯೆ ಬಂಧಿಸಿರುವ ಕಾಲದೊಳಗೆ ನಮ್ಮಪ್ಪ ಬಸವಣ್ಣ ಬಂದು ಹೇಳ್ತಾನೆ, ಹೆಣ್ಣು ಸಮಾನತೆಗೆ ಅರ್ಹಳದಳ, ಆಕೆನೂ ಅಂಗದ ಮೇಲೆ ಲಿಂಗ ಕಟ್ಕೋಬಹುದು, ಆಕೆನೂ ಕೊರಳಾಗ ರುದ್ರಾಕ್ಷಿ ಹಾಕೋಬಹುದು, ಆಕೆಯೂ ಹಣ್ಣಿ ಮೇಲೆ ವಿಭೂತಿ ಹಚ್ಚಬಹುದು ಅಂತೇಳಿ ಸ್ತ್ರೀಯರಿಗೆ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಕೊಟ್ಟವರು ಯಾರು ಅಂತಂದ್ರೆ ಅದು ಅಪ್ಪ ಬಸವಣ್ಣ ಅನ್ನತಕ್ಕಂಥದನ್ನು ತಾವೆಲ್ಲ ತಿಳ್ಕೊಳ್ಬೇಕು. ಇದು ನಮ್ಮ, ಯಾಕಂದ್ರೆ ಅದರಾಗ ನೀವು ಬಹಳ ಅಭಿಮಾನ ಪಡಬೇಕು. ಅದರಾಗ ನೀವು ನಮಗಿಂತಲೂ ನಿಮಗೆ ಬಹಳ ಅಭಿಮಾನ. ಯಾಕೆ ಹೇಳ್ರಿ? ಅಪ್ಪ ಬಸವಣ್ಣ ಹುಟ್ಟಿದ್ದೆಲ್ಲಿ? ನಿಮ್ಮ ಜಿಲ್ಲೆಗೆ ಹುಟ್ಟ್ಯಾನಂತ. ಇವತ್ತು ಮೊನ್ನೆ ಅಮೇರಿಕಾದೊಂದು ಪತ್ರಿಕೆ ಓದ್ತಿದ್ದೇವ ನಾನು. ಅಮೇರಿಕದ ಪತ್ರಿಕೆ ಓದುವಾಗ ಅಮೇರಿಕದ ವಿಷಯ ಬಂದಿತ್ತು ಕನ್ನಡದ ಪತ್ರಿಕೆ ಒಳಗೆ. ಆ ಪತ್ರಿಕೆಯನ್ನು ಓದುವ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಅಲ್ಲಿ ಒಂದು ಸಾಲು ಬರೆದಿತ್ತು. ಏನು ಸಾಲು ಬರೆದಿತ್ತು ಅಂತಂದ್ರೆ, ಈ ವರ್ಷ ಅಮೇರಿಕಾದಲ್ಲಿಯೂ ಸಹಿತ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿ. ಎಲ್ಲಿ? ಅಮೇರಿಕಾದೊಳಗೂ ಇವತ್ತು ಬಸವ ಜಯಂತಿ ಆಚರಣೆ ಆಗಾಕತ್ತದ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. 900 ವರ್ಷಗಳ ಹಿಂದೆ ವಿಜಯಪುರದ ಈ ಪುಣ್ಯ ಭೂಮಿಯಲ್ಲಿ ಅವತರಿಸಿರ್ತಕ್ಕಂಥ ಓರ್ವ ಮಹಾನುಭಾವ ಜಯಂತಿ ನೀವು ನೆನಪಿಟ್ಟುಕೊಳ್ಬೇಕು. ಅಮೇರಿಕಾದೊಳಗೂ ಬಸವ ಜಯಂತಿ ಆಚರಣೆ ಮಾಡಬೇಕಾದ ಕಾಲದೊಳಗೆ ಬಸವಣ್ಣನವರು ಎಲ್ಲಿ ಹುಟ್ಟಿದ್ರು ಅಂತಂದ್ರೆ ಅಮೇರಿಕಾದವ್ರು ಏನು ಹೇಳ್ತಾರು ಅಂತಂದ್ರೆ ಅದು ವಿಜಯಪುರ ಜಿಲ್ಲೆ ಒಳಗೆ ಹುಟ್ಟಿದ್ರು ಅಂತ ಹೇಳ್ತಕ್ಕಂಥ ಮಾತನ್ನು ಅಮೇರಿಕಾದವರು ಹೇಳ್ತಾರೆ ಅಂತಂದ್ರೆ ನೀವು ಎಷ್ಟು ಪುಣ್ಯ ಮಾಡಿರಿ ಅಂತೇವ. ನಿಮ್ಮ ಪುಣ್ಯ ನಮಗೆ ಸಿಕ್ಕಿಲ್ಲ ನೋಡ್ರಿ, ನಮಗೆ ಸಿಕ್ಕಿಲ್ಲ. ಯಾಕೆವ? ಬಸವಣ್ಣನ ತಾಕತ್ತು ಬಹಳ ದೊಡ್ಡದು. ಲಂಡನ್ ಥೇಮ್ಸ್ ನದಿಯ ಲ್ಯಾಂಬೆತ್ ನಗರದೊಳಗೆ ಒಂದು ಮೂರ್ತಿ, ಒಂದು ಪುತ್ಥಳಿ ನಿರ್ಮಾಣ ಆಗತ್ತೆ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು.
ಬರೀ ಬಸವಣ್ಣನ ಮೂರ್ತಿ ಪುತ್ಥಳಿ ಜಯಂತಿಗಳನ್ನು ಯಾತಕ್ಕಾಗಿ ಆಚರಣೆ ಮಾಡ್ತಾರೋ ಅಂತಂದ್ರೆ ಎಲ್ಲಿವರೆಗೂ ಮನುಷ್ಯ ಭೂಮಿ ತಲೆ ಮೇಲೆ ಇರ್ತಾನಲ್ವ ಅಲ್ಲಿವರೆಗೂ ಬಸವಣ್ಣನ ಹೆಸರು ಉಳಿದತ್ತೆ ಅಂತ ತಿಳ್ಕೊಂಡು ಆ ವ್ಯಕ್ತಿಯ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು. ಅದಕ್ಕಾಗಿ ಅವರಿಗೆ ಶರಣರು ಅಂತ ಕರೆದು ಮತ್ತು ನೆನಪಿಟ್ಕೊಳ್ಬೇಕು ನೀವು. ಬಸವಣ್ಣ ಏನು ಸಣ್ಣವೇನಿವ? ಸಣ್ಣವೇನ್ರಿ ಅಕ್ಕ? ಸಣ್ಣವೇನ? ಸಣ್ಣವಲ್ಲ ತಾಯಿ, ಭಾಳ ದೊಡ್ಡವು, ಭಾಳ ದೊಡ್ಡವ ಅಂತ ಅವೆಲ್ಲರೂ ಹೇಳ್ಕೊಂಡಾನೇನು? ಹೇಳ್ಕೊಂಡಾನೇನ್ರಿ? ಎಲ್ಲಿ ಹೇಳ್ಕೊಂಡಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ನಾ ಸಣ್ಣವ ಅಂದವ ನೋಡ್ರಿ. ನಾವು ಸಣ್ಣವ್ರಂದ್ರೆ ಎಷ್ಟು ಚಂದ ಆಗ್ತತಿವ. ನಾವು ಯಾವಾಗ್ರಿ ಹತ್ತೀವನ್ರಿ? ಹತ್ತೀರಿ ಏನ್ರಿ? ಹ್ಞೂ ರೀ ಅನ್ರಿ, ಹ್ಞೂ ರೀ ಅನ್ರಿ. ಹುಡುಗಿ ಕೈ ಎತ್ತಿ ಹೇಳತ್ತ ಇಲ್ಲ ಅಂದತ್ತ. ನಾವು ಸಣ್ಣವ್ರು ಹತ್ತೀವಿ. ಮನ್ಯಾಗ ಹಾದೀವಿ ಅಂದ್ರೆ ಇವ ಅರ್ಥ ಮಾಡ್ಕೊಳ್ಬೇಕು, ನಾವು ದೊಡ್ಡವರಾಗಿಬಿಡ್ತೀವಿ ನೋಡಿ. ಅತ್ತಿನ ಸೊಸಿ ನೋಡಿದ್ಲು, ಸೊಸಿನ ಅತ್ತಿ ನೋಡಿದ್ಲು, ಚಲೋನ ಏನು ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನು. ಚಾಲೋ ಏನು ಚಾಲೋ? ಇರಾಕ್ ಯುದ್ಧ, ಮನಿಗಳೆಲ್ಲ ಏನಾಗ್ಯಾವ ಗೊತ್ತೇ ನೀವೀಗ? ಬಾಂಬ್ಗಳು ತಾಣಗಳಾಗಿ ಬಿಟ್ಟಾವು. ಅವೇನಾರ ಗಂಡ ಬಂದು ಯವ್ ಸಾರಿ ಯಾರು ಮಾಡಿರಿ ಚಲೋ ಮಾಡಿರಲ್ಲ ಅಂತಂದ್ರೆ ಮುಗಿದು ಹೋಗ್ತು. ಹೆಂಡತಿಗೆ ಹೊಟ್ಯಾಗ ಬೆಂಕಿ ಚಾಲೋನ. ಇದ್ರ ಹೆಣ ಎತ್ತಲಿ 30 ವರ್ಷ ಆತ ಇದಕ್ಕೆ ಮಾಡಿ ಹಾಕ್ಯಾನಿ, ಒಂದು ದಿವಸ ಚಲೋ ಅನ್ಲಿಲ್ಲ. ಅವ್ರವು ಮಾಡಿದ್ ನೋಡಿ ಚಲೋ ಹೊತ್ತತ್ ನೋಡುದು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ತಾಯಿ ಒಂದು ಮಾತು ವಿಚಾರ ಮಾಡ್ಕೊಳ್ಬೇಕು. ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಶರಣರ ವಚನಗಳನ್ನು ಕಂಠಪಾಠ ನಾಲ್ಗೆ ಮೇಲೆ ಮಾಡೋದಲ್ಲ, ಹೃದಯದೊಳಗೆ ಆ ವಚನಗಳನ್ನು ನೆಲೆಸಿದಾಗ ಮಾತ್ರ ನಮ್ಮ ಮನೆಗಳು ಉದ್ಧಾರ ಆಗ್ತಾವೆ. ಹೃದಯದೊಳಗೆ ಬರಬೇಕು ವಚನಗಳು, ಬರೀ ನಾಲ್ಗೆ ಮೇಲೆ ಬಂದ್ರೆ ಸಾಧ್ಯ ಇಲ್ಲ. ತಾಯಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರು. ಅರ್ಥ ಮಾಡ್ಕೊಳ್ಬೇಕು. ಬಸವಣ್ಣನವರು ಹೇಳುತ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಒಮ್ಮೆ ಸಣ್ಣವನಾಗಬೇಕು, ಬರೇ ದೊಡ್ಡವನಾಗ್ತಾನಂದ್ರೆ ಆಗಂಗಿಲ್ಲ, ಸಣ್ಣವರಾಗಬೇಕು. ಎಲ್ಲಿ ಸಣ್ಣವರಾಗ್ತೀವೋ ತಾಯಿ ನೆನಪಿಟ್ಕೋಬೇಕು, ಎಲ್ಲಿ ಕಿಂಕರತ್ವ ಐತಿ ಅಲ್ಲಿ ಶಂಕರತ್ವ ಐತಿ. ಶಂಕರ ದೂರ ಇಲ್ಲ, ಎಲ್ಲಿ ಕಿಂಕರತ್ವ ಐತಿ ಅಲ್ಲಿ ಶಂಕರತ್ವ ಐತಿ. ಅದನ್ನು ಬಸವಣ್ಣವರು ಅರ್ಥ ಮಾಡ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಕಾಗೆ ವಿಷ್ಟ ಮಾಡುವ ಹೊನ್ನ ಕಳಶವಾಗುವುದಕ್ಕಿಂತ ಶರಣರು ಮೇಡುವ ಚಮಾವಿಗೆ ಮಾಡಯ್ಯ ತಂದೆ. ನನ್ನನ್ನು ಏನು ಮಾಡುವ ಅಂತಂದ್ರೆ ಬಂಗಾರದ ಕಳಸ ಮಾಡಕ್ಕೆ ಹೋಗಬೇಡ, ಶರಣರ ಕಾಲಾಗ ಹಾಕೊಳ್ತಕ್ಕಂಥ ಚಮ್ಮಾಗುವೆ ಮಾಡಯ್ಯ ತಂದೆ ಅಂತ ಕೇಳ್ಕೊಳ್ತಾರೆ. ಅಂತಂದ್ರೆ ಅವರ ಹೃದಯದೊಳಗೆ ಎಷ್ಟು ವಿನೀತ ಭಾವ, ಅವರ ಹೃದಯದೊಳಗೆ ಎಷ್ಟು ವಿನಮ್ರ ಭಾವ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.